ಎಲ್ರಿಗೂ ನಮಸ್ಕಾರ. ಇವತ್ತಿನ ಬೆಳಗಿನ ಜಾವದಲ್ಲಿ ಪ್ರತ್ಯೇಕವಾಗಿ ನಾವು ಮಾನ್ಯ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರನ್ನ ಮೀಟ್ ಮಾಡೋಕ್ಕೆ ಬಂದಿದ್ದೀವಿ. ನಮ್ಮ ಬೇಡಿಕೆ, ನಮ್ಮ ಮಕ್ಕಳಿಗೆ ಈ ವರ್ಷದ ಪ್ರಸ್ತುತ UKGಯಲ್ಲಿ ಓದುತ್ತಿರುವ ಮಕ್ಕಳಿಗೆ ತುಂಬ ತೊಂದರೆಯಾಗಿದೆ. ಈ ತೊಂದರೆಯಿಂದ ನಮ್ಮನ್ನು ಮುಕ್ತ ಮಾಡಲು ನಾವು ಸಿದ್ದರಾಮಯ್ಯನವರಿಗೆ ಪ್ರತ್ಯೇಕವಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದೀವಿ. ಇಲ್ಲಿವರೆಗೂ ನೀವು ಏನು ನಿಮ್ಮದೇ ಆದ ರೂಲ್ಸನ್ನು ತರಲು ಇಷ್ಟಪಡುತ್ತಿದ್ದೀರೋ ಅವೆಲ್ಲವೂ ನೆರವೇರಬೇಕು. ನಾವು ಅದಕ್ಕೆ ನಾವು ವಿರುದ್ಧವಾಗಿ ನಿಂತಿಲ್ಲ. ಇವಾಗ ಓದುತ್ತಿರುವ ಮಕ್ಕಳಿಗೆ ತುಂಬ ತೊಂದರೆಯಾಗುತ್ತಿದೆ. ಏಕೆಂದರೆ 24-25 ಇಯರ್ಸ್ ಆ ಸಾಲಿನ ಮಕ್ಕಳಿಗೆ ಎಲ್ಲ ರೀತಿಯಲ್ಲೂ ಒಂದು ಕನ್ಸೆಷನ್ ಸಿಕ್ಕಿದೆ ಹಾಗೂ ರಿಲ್ಯಾಕ್ಸೇಷನ್ ಸಿಕ್ಕಿದೆ. ನಮ್ಮ ಮಕ್ಕಳ ಭವಿಷ್ಯದ ರೀತಿಯಿಂದ ನಾವು ನೋಡೋದಾದರೆ ಅವರಿಗೂ ನಾವು ತುಂಬ ಕೇಳ್ತಾ ಇಲ್ಲ. ಒಂದು 3 ತಿಂಗಳಿನಷ್ಟು ಅವಕಾಶವನ್ನು ಅವರಿಗೂ ಕೂಡ ಕಲ್ಪಿಸಿಕೊಡಿ. ಅವರದ್ದು ಭವಿಷ್ಯದ ಪ್ರಶ್ನೆ ಇದು ಒಂದೇ ರೀತಿಯಲ್ಲಿ ನಮಗೆ ಇಫೆಕ್ಟ್ ಆಗುವುದಿಲ್ಲ. ಸಾಮಾಜಿಕವಾಗಿ ಇಫೆಕ್ಟ್ ಆಗುತ್ತದೆ, ಆರ್ಥಿಕವಾಗಿ ಇಫೆಕ್ಟ್ ಆಗುತ್ತಿದೆ. ಯಾಕೆಂದರೆ ಎಲ್ಲರ ಎಕನಾಮಿಕ್ ಸ್ಥಿತಿ ಒಂದೇ ರೀತಿಯಲ್ಲಿ ಇರುವುದಿಲ್ಲ, ಬೇರೆ ಬೇರೆ ರೀತಿಯಲ್ಲಿ ಇರುತ್ತದೆ. ನಾವು ಪ್ರತಿಯೊಂದು ದಿನವೂ ನಮ್ಮ ಮಕ್ಕಳನ್ನು ಸ್ಕೂಲ್ಗೆ ಸೇರಿಸಬೇಕಾದ್ರೆ ಎಷ್ಟೊಂದು ತೊಂದರೆ ಅನುಭವಿಸ್ತಾ ಇದ್ದೀವಿ ಅಂತ ನಮಗೆ ಗೊತ್ತದು. ನಮ್ಮ ನಿಟ್ಟಿನಲ್ಲಿ ಕೂಡ CM ಅವರು ಯೋಚಿಸ್ತಾರೆ ಹಾಗೂ ನಮ್ಮ ಮಕ್ಕಳಿಗೆ ಒಂದು ಭವಿಷ್ಯ ಕೊಡುತ್ತಾರೆ ಒಂದು ಆಶ್ವಾಸನೆಯೊಂದಿಗೆ ನಾವೆಲ್ಲರೂ ಸೇರಿ ಪ್ರತಿಯೊಂದು ಮಕ್ಕಳಿನ ತಂದೆ ತಾಯಿಯಾಗಲಿ ಮಕ್ಕಳಾಗಲಿ ನಿಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ಳುತ್ತೇವೆ. ಈ 1 ವರ್ಷದಲ್ಲಿ ನಮಗೆ 3 ತಿಂಗಳ ರಿಲ್ಯಾಕ್ಸೇಷನನ್ನು ಕಲ್ಪಿಸಿಕೊಡಿ ಎಂದು. ಸರ್, ಟೋಟಲಿ 2,30,000 ಇದ್ದಾರೆ ಮಕ್ಕಳಿಗೆ ಇದು ಇಂಪ್ಯಾಕ್ಟ್ ಆಗ್ತಾ ಇದೆ. ಸೊ ನನ್ನ ಮಗನೂ ಕೂಡ ಅಮೋಘ ವರ್ಷ ಅಂತ, ಅವನು UKGಯಲ್ಲಿ ಪ್ರೆಸಿಡೆನ್ಸಿಯಲ್ಲಿ ಓದ್ತಾ ಇದ್ದಾನೆ. ಅವನು ಓನ್ಲಿ 25 ದಿವಸ ಮಾತ್ರ ಅವನಿಗೆ ಕಡಿಮೆ ಬೀಳ್ತಾ ಇದೆ. ಸೊ ಅವನಿಗೆ ಯಾವ ಥರ ನಾನು ಕನ್ವಿನ್ಸ್ ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಬಿಕಾಸ್ ಸೈಕಲಾಜಿಕಲಿ ಅದು ಅಫೆಕ್ಟ್ ಆಗ್ತಾ ಇದೆ. ನಾನು ಅವನಿಗೆ ಹೇಳಿದ್ರು ನಾನು 100% ತೆಗಿತೀನಿ, ನಾನು A+ ಬರ್ತೀನಿ, ನಾನು ಹೋಗ್ಬೋದಾ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಂತ ಅಳ್ತಾನೆ. ಸೊ ನಾನು ಇದನ್ನ ನಾಟಕೀಯವಾಗಿ ಹೇಳ್ತಾ ಇಲ್ಲ, ಬಟ್ ಇಟ್ ಈಸ್ ದ ಫ್ಯಾಕ್ಟ್. ಇದು ನಿಜವಾಗ್ಲೂ ಅವ್ರಿಗೆ ಅದು ಗೊತ್ತಾಗ್ತಾ ಇಲ್ಲ ಏನು ಇಂಪ್ಯಾಕ್ಟ್ ಆಗುತ್ತೆ. ನಾನು ನನ್ನ ಫ್ರೆಂಡ್ಸ್ ಜೊತೆ ಹೋಗಬೇಕು ಅಂತ ಇಷ್ಟಪಡ್ತೀನಿ, ನಾನು ಮತ್ತೆ ರಿಪೀಟ್ ಮಾಡಲ್ಲ, ಈ ಥರ ಎಲ್ಲ ಹೇಳ್ತಾ ಇದ್ದಾರೆ. ಇದು ಸೈಕಲಾಜಿಕಲಿ ಮತ್ತು ಆರ್ಥಿಕವಾಗಿ, ಎಕನಾಮಿಕಲಿ, ಆಮೇಲೆ ಮೆಂಟಲಿ ಇದು ತುಂಬಾ ಪ್ರಾಬ್ಲಮ್ ಆಗುತ್ತೆ. ತುಂಬ ಜನ ಪೇರೆಂಟ್ಸ್ಗೆ ಇಂಪ್ಯಾಕ್ಟ್ ಆಗ್ತಿದೆ. ಸರ್, ಪ್ಲೀಸ್ ಕನ್ಸಿಡರ್ ಮಾಡಿ. ಇದು ಎಲ್ಲ ಪೇರೆಂಟ್ಸಿಂದನೂ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ನಮ್ಮ ಮನವಿನ ಸ್ವೀಕರಿಸಿ ಅಂತ ಹೇಳ್ಕೊಳ್ತೀವಿ. ಥ್ಯಾಂಕ್ ಯು ಸೊ ಮಚ್. ಆಶಾ ಅಂತ, ನಾವು ಕಸ್ತೂರಿ ನಗರಿಂದ ಬಂದಿದ್ದೀವಿ. ಸರ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಬೆಳಗಿನ ಜಾವದಲ್ಲಿ ಪ್ರತ್ಯೇಕವಾಗಿ ನಾವು ಮಾನ್ಯ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರನ್ನ ಮೀಟ್ ಮಾಡೋಕ್ಕೆ ಬಂದಿದ್ದೀವಿ. ನಮ್ಮ ಬೇಡಿಕೆ, ನಮ್ಮ ಮಕ್ಕಳಿಗೆ ಈ ವರ್ಷದ ಪ್ರಸ್ತುತ UKGಯಲ್ಲಿ ಓದುತ್ತಿರುವ ಮಕ್ಕಳಿಗೆ ತುಂಬ ತೊಂದರೆಯಾಗಿದೆ. ಈ ತೊಂದರೆಯಿಂದ ನಮ್ಮನ್ನು ಮುಕ್ತ ಮಾಡಲು ನಾವು ಸಿದ್ದರಾಮಯ್ಯನವರಿಗೆ ಪ್ರತ್ಯೇಕವಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದೀವಿ. ಇಲ್ಲಿವರೆಗೂ ನೀವು ಏನು ನಿಮ್ಮದೇ ಆದ ರೂಲ್ಸನ್ನು ತರಲು ಇಷ್ಟಪಡುತ್ತಿದ್ದೀರೋ ಅವೆಲ್ಲವೂ ನೆರವೇರಬೇಕು. ನಾವು ಅದಕ್ಕೆ ನಾವು ವಿರುದ್ಧವಾಗಿ ನಿಂತಿಲ್ಲ. ಇವಾಗ ಓದುತ್ತಿರುವ ಮಕ್ಕಳಿಗೆ ತುಂಬ ತೊಂದರೆಯಾಗುತ್ತಿದೆ. ಏಕೆಂದರೆ 24-25 ಇಯರ್ಸ್ ಆ ಸಾಲಿನ ಮಕ್ಕಳಿಗೆ ಎಲ್ಲ ರೀತಿಯಲ್ಲೂ ಒಂದು ಕನ್ಸೆಷನ್ ಸಿಕ್ಕಿದೆ ಹಾಗೂ ರಿಲ್ಯಾಕ್ಸೇಷನ್ ಸಿಕ್ಕಿದೆ. ನಮ್ಮ ಮಕ್ಕಳ ಭವಿಷ್ಯದ ರೀತಿಯಿಂದ ನಾವು ನೋಡೋದಾದರೆ ಅವರಿಗೂ ನಾವು ತುಂಬ ಕೇಳ್ತಾ ಇಲ್ಲ. ಒಂದು 3 ತಿಂಗಳಿನಷ್ಟು ಅವಕಾಶವನ್ನು ಅವರಿಗೂ ಕೂಡ ಕಲ್ಪಿಸಿಕೊಡಿ. ಅವರದ್ದು ಭವಿಷ್ಯದ ಪ್ರಶ್ನೆ ಇದು ಒಂದೇ ರೀತಿಯಲ್ಲಿ ನಮಗೆ ಇಫೆಕ್ಟ್ ಆಗುವುದಿಲ್ಲ. ಸಾಮಾಜಿಕವಾಗಿ ಇಫೆಕ್ಟ್ ಆಗುತ್ತದೆ, ಆರ್ಥಿಕವಾಗಿ ಇಫೆಕ್ಟ್ ಆಗುತ್ತಿದೆ. ಯಾಕೆಂದರೆ ಎಲ್ಲರ ಎಕನಾಮಿಕ್ ಸ್ಥಿತಿ ಒಂದೇ ರೀತಿಯಲ್ಲಿ ಇರುವುದಿಲ್ಲ, ಬೇರೆ ಬೇರೆ ರೀತಿಯಲ್ಲಿ ಇರುತ್ತದೆ. ನಾವು ಪ್ರತಿಯೊಂದು ದಿನವೂ ನಮ್ಮ ಮಕ್ಕಳನ್ನು ಸ್ಕೂಲ್ಗೆ ಸೇರಿಸಬೇಕಾದ್ರೆ ಎಷ್ಟೊಂದು ತೊಂದರೆ ಅನುಭವಿಸ್ತಾ ಇದ್ದೀವಿ ಅಂತ ನಮಗೆ ಗೊತ್ತದು. ನಮ್ಮ ನಿಟ್ಟಿನಲ್ಲಿ ಕೂಡ CM ಅವರು ಯೋಚಿಸ್ತಾರೆ ಹಾಗೂ ನಮ್ಮ ಮಕ್ಕಳಿಗೆ ಒಂದು ಭವಿಷ್ಯ ಕೊಡುತ್ತಾರೆ ಒಂದು ಆಶ್ವಾಸನೆಯೊಂದಿಗೆ ನಾವೆಲ್ಲರೂ ಸೇರಿ ಪ್ರತಿಯೊಂದು ಮಕ್ಕಳಿನ ತಂದೆ ತಾಯಿಯಾಗಲಿ ಮಕ್ಕಳಾಗಲಿ ನಿಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ಳುತ್ತೇವೆ. ಈ 1 ವರ್ಷದಲ್ಲಿ ನಮಗೆ 3 ತಿಂಗಳ ರಿಲ್ಯಾಕ್ಸೇಷನನ್ನು ಕಲ್ಪಿಸಿಕೊಡಿ ಎಂದು. ಸರ್, ಟೋಟಲಿ 2,30,000 ಇದ್ದಾರೆ ಮಕ್ಕಳಿಗೆ ಇದು ಇಂಪ್ಯಾಕ್ಟ್ ಆಗ್ತಾ ಇದೆ.
ಸೊ ನನ್ನ ಮಗನೂ ಕೂಡ ಅಮೋಘ ವರ್ಷ ಅಂತ ಅವನು UKGಯಲ್ಲಿ ಪ್ರೆಸಿಡೆನ್ಸಿಯಲ್ಲಿ ಓದ್ತಾ ಇದ್ದಾನೆ. ಅವನು ಓನ್ಲಿ 25 ದಿವಸ ಮಾತ್ರ ಅವನಿಗೆ ಕಡಿಮೆ ಬೀಳ್ತಾ ಇದೆ. ಸೊ ಅವನಿಗೆ ಯಾವ ಥರ ನಾನು ಕನ್ವಿನ್ಸ್ ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಬಿಕಾಸ್ ಸೈಕಲಾಜಿಕಲಿ ಅದು ಅಫೆಕ್ಟ್ ಆಗ್ತಾ ಇದೆ. ನಾನು ಅವನಿಗೆ ಹೇಳಿದ್ರು ನಾನು 100% ತೆಗಿತೀನಿ, ನಾನು A+ ಬರ್ತೀನಿ, ನಾನು ಹೋಗ್ಬೋದಾ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಂತ ಅಳ್ತಾನೆ. ಸೊ ನಾನು ಇದನ್ನ ನಾಟಕೀಯವಾಗಿ ಹೇಳ್ತಾ ಇಲ್ಲ, ಬಟ್ ಇಟ್ ಈಸ್ ದ ಫ್ಯಾಕ್ಟ್. ಇದು ನಿಜವಾಗ್ಲೂ ಅವ್ರಿಗೆ ಅದು ಗೊತ್ತಾಗ್ತಾ ಇಲ್ಲ ಏನು ಇಂಪ್ಯಾಕ್ಟ್ ಆಗುತ್ತೆ. ನಾನು ನನ್ನ ಫ್ರೆಂಡ್ಸ್ ಜೊತೆ ಹೋಗಬೇಕು ಅಂತ ಇಷ್ಟಪಡ್ತೀನಿ, ನಾನು ಮತ್ತೆ ರಿಪೀಟ್ ಮಾಡಲ್ಲ, ಈ ಥರ ಎಲ್ಲ ಹೇಳ್ತಾ ಇದ್ದಾರೆ. ಇದು ಸೈಕಲಾಜಿಕಲಿ ಮತ್ತು ಆರ್ಥಿಕವಾಗಿ, ಎಕನಾಮಿಕಲಿ, ಆಮೇಲೆ ಮೆಂಟಲಿ ಇದು ತುಂಬಾ ಪ್ರಾಬ್ಲಮ್ ಆಗುತ್ತೆ. ತುಂಬ ಜನ ಪೇರೆಂಟ್ಸ್ಗೆ ಇಂಪ್ಯಾಕ್ಟ್ ಆಗ್ತಿದೆ. ಸರ್ ಪ್ಲೀಸ್ ಕನ್ಸಿಡರ್ ಮಾಡಿ. ಇದು ಎಲ್ಲ ಪೇರೆಂಟ್ಸಿಂದನೂ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ನಮ್ಮ ಮನವಿನ ಸ್ವೀಕರಿಸಿ ಅಂತ ಹೇಳ್ಕೊಳ್ತೀವಿ. ಥ್ಯಾಂಕ್ ಯು ಸೊ ಮಚ್. ಆಶಾ ಅಂತ, ನಾವು ಕಸ್ತೂರಿ ನಗರಿಂದ ಬಂದಿದ್ದೀವಿ ಸರ್. ಎಲ್ರಿಗೂ ನಮಸ್ಕಾರ. ಇವತ್ತಿನ ಬೆಳಗಿನ ಜಾವದಲ್ಲಿ ಪ್ರತ್ಯೇಕವಾಗಿ ನಾವು ಮಾನ್ಯ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರನ್ನ ಮೀಟ್ ಮಾಡೋಕ್ಕೆ ಬಂದಿದ್ದೀವಿ. ನಮ್ಮ ಬೇಡಿಕೆ, ನಮ್ಮ ಮಕ್ಕಳಿಗೆ ಈ ವರ್ಷದ ಪ್ರಸ್ತುತ UKGಯಲ್ಲಿ ಓದುತ್ತಿರುವ ಮಕ್ಕಳಿಗೆ ತುಂಬ ತೊಂದರೆಯಾಗಿದೆ. ಈ ತೊಂದರೆಯಿಂದ ನಮ್ಮನ್ನು ಮುಕ್ತ ಮಾಡಲು ನಾವು ಸಿದ್ದರಾಮಯ್ಯನವರಿಗೆ ಪ್ರತ್ಯೇಕವಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿವರೆಗೂ ನೀವು ಏನು ನಿಮ್ಮದೇ ಆದ ರೂಲ್ಸನ್ನು ತರಲು ಇಷ್ಟಪಡುತ್ತಿದ್ದೀರೋ ಅವೆಲ್ಲವೂ ನೆರವೇರಬೇಕು. ನಾವು ಅದಕ್ಕೆ ನಾವು ವಿರುದ್ಧವಾಗಿ ನಿಂತಿಲ್ಲ. ಇವಾಗ ಓದುತ್ತಿರುವ ಮಕ್ಕಳಿಗೆ ತುಂಬ ತೊಂದರೆಯಾಗುತ್ತಿದೆ. ಏಕೆಂದರೆ 24-25 ಇಯರ್ಸ್ ಆ ಸಾಲಿನ ಮಕ್ಕಳಿಗೆ ಎಲ್ಲ ರೀತಿಯಲ್ಲೂ ಒಂದು ಕನ್ಸೆಷನ್ ಸಿಕ್ಕಿದೆ ಹಾಗೂ ರಿಲ್ಯಾಕ್ಸೇಷನ್ ಸಿಕ್ಕಿದೆ. ನಮ್ಮ ಮಕ್ಕಳ ಭವಿಷ್ಯದ ರೀತಿಯಿಂದ ನಾವು ನೋಡೋದಾದರೆ ಅವರಿಗೂ ನಾವು ತುಂಬ ಕೇಳ್ತಾ ಇಲ್ಲ. ಒಂದು 3 ತಿಂಗಳಿನಷ್ಟು ಅವಕಾಶವನ್ನು ಅವರಿಗೂ ಕೂಡ ಕಲ್ಪಿಸಿಕೊಡಿ. ಅವರದ್ದು ಭವಿಷ್ಯದ ಪ್ರಶ್ನೆ ಇದು ಒಂದೇ ರೀತಿಯಲ್ಲಿ ನಮಗೆ ಇಫೆಕ್ಟ್ ಆಗುವುದಿಲ್ಲ. ಸಾಮಾಜಿಕವಾಗಿ ಇಫೆಕ್ಟ್ ಆಗುತ್ತದೆ, ಆರ್ಥಿಕವಾಗಿ ಇಫೆಕ್ಟ್ ಆಗುತ್ತಿದೆ. ಯಾಕೆಂದರೆ ಎಲ್ಲರ ಎಕನಾಮಿಕ್ ಸ್ಥಿತಿ ಒಂದೇ ರೀತಿಯಲ್ಲಿ ಇರುವುದಿಲ್ಲ, ಬೇರೆ ಬೇರೆ ರೀತಿಯಲ್ಲಿ ಇರುತ್ತದೆ. ನಾವು ಪ್ರತಿಯೊಂದು ದಿನವೂ ನಮ್ಮ ಮಕ್ಕಳನ್ನು ಸ್ಕೂಲ್ಗೆ ಸೇರಿಸಬೇಕಾದ್ರೆ ಎಷ್ಟೊಂದು ತೊಂದರೆ ಅನುಭವಿಸ್ತಾ ಇದ್ದೀವಿ ಅಂತ ನಮಗೆ ಗೊತ್ತದು. ನಮ್ಮ ನಿಟ್ಟಿನಲ್ಲಿ ಕೂಡ CM ಅವರು ಯೋಚಿಸ್ತಾರೆ ಹಾಗೂ ನಮ್ಮ ಮಕ್ಕಳಿಗೆ ಒಂದು ಭವಿಷ್ಯ ಕೊಡುತ್ತಾರೆ ಒಂದು ಆಶ್ವಾಸನೆಯೊಂದಿಗೆ. ನಾವೆಲ್ಲರೂ ಸೇರಿ ಪ್ರತಿಯೊಂದು ಮಕ್ಕಳಿನ ತಂದೆ ತಾಯಿ ಆಗಲಿ ಮಕ್ಕಳಾಗಲಿ ನಿಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ಳುತ್ತೇವೆ. ಈ 1 ವರ್ಷದಲ್ಲಿ ನಮಗೆ 3 ತಿಂಗಳ ರಿಲ್ಯಾಕ್ಸೇಷನ್ ಅನ್ನು ಕಲ್ಪಿಸಿಕೊಡಿ ಎಂದು. ಸರ್ ಟೋಟಲಿ 2,30,000 ಇದ್ದಾರೆ ಮಕ್ಕಳಿಗೆ ಇದು ಇಂಪ್ಯಾಕ್ಟ್ ಆಗ್ತಾ ಇದೆ. ಸೊ ನನ್ನ ಮಗನೂ ಕೂಡ ಅಮೋಘ ವರ್ಷ ಅಂತ ಅವನು UKGಯಲ್ಲಿ ಪ್ರೆಸಿಡೆನ್ಸಿಯಲ್ಲಿ ಓದ್ತಾ ಇದ್ದಾನೆ. ಅವನು ಓನ್ಲಿ 25 ದಿವಸ ಮಾತ್ರ ಅವನಿಗೆ ಕಡಿಮೆ ಬೀಳ್ತಾ ಇದೆ. ಸೊ ಅವನಿಗೆ ಯಾವ ಥರ ನಾನು ಕನ್ವಿನ್ಸ್ ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಬಿಕಾಸ್ ಸೈಕಲಾಜಿಕಲಿ ಅದು ಅಫೆಕ್ಟ್ ಆಗ್ತಾ ಇದೆ. ನಾನು ಅವನಿಗೆ ಹೇಳಿದ್ರು ನಾನು 100% ತೆಗಿತೀನಿ, ನಾನು A+ ಬರ್ತೀನಿ, ನಾನು ಹೋಗ್ಬೋದಾ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಂತ ಅಳ್ತಾನೆ. ಸೊ ನಾನು ಇದನ್ನ ನಾಟಕೀಯವಾಗಿ ಹೇಳ್ತಾ ಇಲ್ಲ, ಬಟ್ ಇಟ್ ಈಸ್ ದ ಫ್ಯಾಕ್ಟ್. ಇದು ನಿಜವಾಗ್ಲೂ ಅವ್ರಿಗೆ ಅದು ಗೊತ್ತಾಗ್ತಾ ಇಲ್ಲ ಏನು ಇಂಪ್ಯಾಕ್ಟ್ ಆಗುತ್ತೆ. ನಾನು ನನ್ನ ಫ್ರೆಂಡ್ಸ್ ಜೊತೆ ಹೋಗಬೇಕು ಅಂತ ಇಷ್ಟಪಡ್ತೀನಿ, ನಾನು ಮತ್ತೆ ರಿಪೀಟ್ ಮಾಡಲ್ಲ, ಈ ಥರ ಎಲ್ಲ ಹೇಳ್ತಾ ಇದ್ದಾರೆ. ಇದು ಸೈಕಲಾಜಿಕಲಿ ಮತ್ತು ಆರ್ಥಿಕವಾಗಿ, ಎಕನಾಮಿಕಲಿ, ಆಮೇಲೆ ಮೆಂಟಲಿ ಇದು ತುಂಬಾ ಪ್ರಾಬ್ಲಮ್ ಆಗುತ್ತೆ. ತುಂಬ ಜನ ಪೇರೆಂಟ್ಸ್ಗೆ ಇಂಪ್ಯಾಕ್ಟ್ ಆಗ್ತಿದೆ. ಸರ್ ಪ್ಲೀಸ್ ಕನ್ಸಿಡರ್ ಮಾಡಿ. ಇದು ಎಲ್ಲ ಪೇರೆಂಟ್ಸಿಂದನೂ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ನಮ್ಮ ಮನವಿನ ಸ್ವೀಕರಿಸಿ ಅಂತ ಹೇಳ್ಕೊಳ್ತೀವಿ. ಥ್ಯಾಂಕ್ ಯು ಸೊ ಮಚ್. ಆಶಾ ಅಂತ, ನಾವು ಕಸ್ತೂರಿ ನಗರಿಂದ ಬಂದಿದ್ದೀವಿ ಸರ್.